ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾಟಿ ಸ್ಟೈಲ್ ಎಗ್ ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಮಿಕ್ಸಿ ಜಾರಿಗೆ 2 ಕಪ್ ಆಗೋಷ್ಟು ಪುದೀನ ತಗೊಳ್ಳಿ. ನಂತರ 2 ಕಟ್ ಮಾಡ್ಕೊಂಡು ಈರುಳ್ಳಿ ತಗೊಳ್ಳಿ. ಕಡೆಗೆ ಒಂದು 4 ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ತಗೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ ಗ್ರೈಂಡ್ ಮಾಡಿರಿ. ಆಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಕುಕ್ಕಿಂಗ್ ಆಯಿಲ್ನ ತಗೊಂಡು ಮೊಟ್ಟೆನ ಹಾಕ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೊಟ್ಟೆಯನ್ನು ಹಾಕ್ಕೊಳ್ಳಿ. ಅಂದರೆ ನೀವು ಫುಲ್ ರೋಸ್ಟ್ ಮಾಡೋದು ಬೇಡ, ಸ್ವಲ್ಪ ಅಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡಿ. ಮೀಡಿಯಮ್ಮಾಗಿ ರೋಸ್ಟ್ ಮಾಡಿ. ಅದನ್ನ ಸ್ವಲ್ಪ ರೋಸ್ಟ್ ಆಗಿದೆ ತೆಗೆದುಬಿಡಿ. ಅದೇ ಎಣ್ಣೆಗೆ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ಳಿ. ಕೆಲವೊಬ್ಬರು ಗರಂ ಮಸಾಲೆ, ಚಕ್ಕೆ ಎಲ್ಲ ಹಾಕ್ತಾರೆ. ಅದನ್ನು ನೀವು ಬೇಕಾದರೆ ಹಾಕ್ಕೊಳ್ಬೋದು, ಇಲ್ಲಾದರೆ ಹಾಕ್ಕೊಳ್ಳೋದು ಬೇಡ. ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದು ಮಾಡಿ. ಹಸಿ ವಾಸನೆ ಹೋಗೋ ತನಕ ಬೇಯಿಸಿ. ತಳ ಹಿಡಿಬಾರ್ದು, ಹಾಗೆ ಸೌಂಡ್ ಹಾಕ್ತಾಯಿರಿ. ಅದಕ್ಕೆ ಈಗ ನೋಡಿ ಚೆನ್ನಾಗಿ ಬೆಂದಿದೆ. ಅದಕ್ಕೆ ಒಂದು ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿ, ಸ್ವಲ್ಪ ಹಳದಿ ಹಿಟ್ಟು ಹಾಕಿ, ಧನಿಯಾ ಪೌಡ್ರ್ ಹಾಕಿ 1 ಟೇಬಲ್ ಸ್ಪೂನ್, 1 ಟೇಬಲ್ ಸ್ಪೂನ್ ಖಾರ ಪೌಡ್ರು, 1 ಟೇಬಲ್ ಸ್ಪೂನ್ ಗರಂ ಮಸಾಲ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಕಡೆಗೂ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಒಲೆನ ಲೋ ಫ್ಲೇಮಲ್ಲಿ ಇಟ್ಟಿರಿ. ನೋಡಿ ಚೆನ್ನಾಗಿ ಬೆಂದಿದೆ. ಸೈಡೆಲ್ಲ ಎಣ್ಣೆಲ್ಲ ಬಿಟ್ಕೊಳ್ತಾ ಇದೆ. ಈಗ ಚೆನ್ನಾಗಿ ಬೇಯ್ತಾ ಇದೆ. ಈಗ ಬೇಯ್ತಾ ಇರಬೇಕಾದ್ರೆ 1 ಕಪ್ ಮೊಸರು ಹಾಕಿ. ನೋಡಿ ಮೊಸರು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ತಿರ್ಸ್ಕೊಳ್ಳಿ. ಇನ್ನು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಇದಕ್ಕೆ ಬೇಯಿಸ್ಕೊಂಡಿರೋ ಮೊಟ್ಟೆಯನ್ನು ಹಾಕ್ಕೊಳ್ಳಿ. ಅದಕ್ಕೆ ಕಸೂರಿ ಮೇಥಿ ಮೇಥಿನ ಹಾಕ್ಕೊಳ್ಳಿ. ನೀವು ಇದ್ದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ನೀವು ಲೆಸ್ ಮಾಡ್ಬೋದು, ಹಾಗೇನಿಲ್ಲ. ಇದು ನಾನು ಟೇಸ್ಟಿಗಂತ ಹಾಕ್ತಾಯಿದ್ದೀನಿ ಅಷ್ಟೇ. ನೋಡಿ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು 2 ನಿಮಿಷ ಬೇಯಿಸಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನು ಹಾಕಿ ತಿರುಗಿಸ್ಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ನಾಟಿ ಸ್ಟೈಲ್ ಎಗ್ ಕರಿ ಮಾಡೋದು ಹೇಗಂತ. ದಯವಿಟ್ಟು ನನ್ನ ಚಾನಲ್ನ ಹೊಸದಾಗಿ ನೋಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಶೇರ್ ಮಾಡಿ.